ಬೇಕೇ ಬೇಕು, ಬೇಕೇ ಬೇಕು. ಈಗ ನಾ ಹೇಳಕ್ ಕೇಳಿ ಸೀರಿಯಸ್ ಆಗಿ ನೀವ್ ಹಿಂಗ ಮಾಡಿದ್ರ ರಾತ್ರಿ ಕುಂದ್ರಕ್ ಆಗಲ್ಲ. ಕುಂದ್ರನ ಅನ್ನೋದಾದ್ರ ಈಗ ಕುಂದ್ರಕ್ ಆಗ್ಬಾರ್ದು. ನೀವ್ ಹಿಂಗ ಗಡಬಡ ಮಾಡಿದ್ರ ನಮ್ಮ ಮನವಿ ಪ್ರಿಂಟ್ ಐತಿ, ಅಲ್ಲಿ ಜಿಲ್ಲಾಧಿಕಾರಿಗೆ ಅರ್ಪಿಸಿ ನಮ್ಮ ಮನೆಗೆ ನಾವು ಹೋಗ್ತೇವೆ. ನಿಮಗೆ ಸೀರಿಯಸ್ನೆಸ್ ಆಗ್ಬೋದು. ಬೇರೆಯಾಗ ಒಂದು ವರ್ಷ ಕುಂತಾರ, ನೀವು ಒಂದ್ ದಿವಸ ಕುಂದ್ರಾಕ ಇಷ್ಟು ಕುದ್ದಾಡ್ತೀರಿ ಅಂದ್ರ ನಿಮಗೆ ನಾನೇನ್ ಮಾಡಿ ಒಬ್ಬರಿಗೆ ಸಮಾಧಾನ ಇಲ್ಲ. ಕೇಳಿದೆ ಈಗ ಸರ್ವಿಸ್ ರಸ್ತೆ ಆಗೋ ಮಠ ಕುಂದ್ರದ, ಈಗ ಅವ್ರ ಕಥೆ ಹೇಳಕತ್ತಾರ. ಒಂದಿಷ್ಟು ಕೇಳ, ಈ ಮಳೆ ನಿಂತತಿ, ಎರಡ ದಿವಸದಾಗ ಟಾರ್ ಹಾಕತಿ, ಈಗ ಇದ್ದಷ್ಟು ಏನೆಲ್ಲ ಹೇಳಕತ್ತಾರ. ಮುಂದೆ ಒಳಗ್ ಹೋಗೋ ದಾರಿ ಇಲ್ಲ ಸುದ್ದಿ. ಹೌದಾ? ತಮ್ಮ ಯಾಕೆ ಮಾತಾಡ್ತಿದ್ದ? ಈಗ ಒಟ್ಟು ಸಮಸ್ಯೆ ಇಟ್ಕೊಂಡ ಕುಂತವೆ. ಈಗ ಅದ ಆಗ ಮಠ ಟೋಲ್ ಬಂದಾಗ ಮಠ ಕುಂದ್ರದೆ. ನೀವು ಕುಂದ್ರಾಕ್ ತಯಾರಿಲ್ಲ ಅಂದ್ರೆ ನೀವೆಲ್ಲರೂ ಕುಂತ್ರ ಹಂಗ ಒಪ್ಪಿಗೆ ನೀವು ನಿಂತರು ಒಪ್ಪಿಡಲ್ಲ. ನಿಮಗೆ ಪ್ರೂಫ್ ಇದ್ರೆ ಕುತ್ಕೋಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹೋರಾಟ, ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಹೇಳಿ ಸರ್. ನೋಡಿ, ಜುಲೈನೊಳಗೆ ಏನು ಬೆಳೆ ಹಾನಾಗಿತ್ತು, ಇಲ್ಲಿವರೆಗೂ ಹೊರ ಹೇಳಕತ್ತಾರ ಅವರು. ಸರಿ ಮಾಡ್ಸೋಣತ್ತೆ ನಾವು ಇದೀಗ ನೀವು ಮಾಡ್ಸೋಣತ್ತೆ. ಅದರಿಂದ ನನ್ನ ಒಂದು ಇದೇನಪ್ಪ, ತಮಗೆಲ್ಲರಿಗೂ ರಿಕ್ವೆಸ್ಟು, ಸ್ಟ್ರೈಕ್ ಇಲ್ಲಿಗೆ ಶಾಂತಿಯುತವಾಗಿ ಮುಗಿದ್ರಿ. ಉಳಿದ್ರೆ ನಾವು ಮಾಡುವ ಮಾತುಕತೆ ಬರಬೇಕು. ನಾನು ಇದ್ದೀನಿ, ನಾನು ಇರೋವರೆಗೂ ನಿಮ್ಗೆ ಎಷ್ಟು ಬರಬೇಕು ಅಷ್ಟು ಹೆಲ್ಪ್ ಮಾಡ್ತೀನಿ, ಸಾಧ್ಯ ಮಾಡ್ತೀನಿ. ಏನೈತಿ ಇದ್ರದ್ದು ಭಾಳ ಸೀರಿಯಸ್ ಐತಿ. ಇದನ್ನ ಮಾತಾಡೋಣ. ಅಲ್ಲೇ ಲೀಡ್ ಬ್ಯಾಂಕ್ ಮ್ಯಾನೇಜರ್ ನಿಮ್ ಜೊತೆಗೆ ಅದಾರ. ನಮ್ದು ಅದ್ರಾಗ ಒಂದು ಸೆಂಟೆನ್ಸ್ ಸೇರಿಸೇವಿ. ಏನಂತ? ರೈತರ ಕೃಷಿ ಸಾಲವನ್ನ ಸಿಬಿಲ್ಗೆ ಅಳವಡಿಸಬೇಡ ಅಂತೇಳಿ. ಅದು ಏನು ಇವ್ರ ಲೆವೆಲ್ ಅಲ್ಲ, ಮ್ಯಾಗ್ ಇರ್ತತಿ. ಇರ್ಲಿ, ಓಕೆ, ಹಾ ಇರ್ತತಿ. ಅಲ್ಲಿಗೆ ನಿಮ್ ರೆಕಮೆಂಡೇಶನ್ ಹೋಗ್ಬೇಕು. ಒಂದು. ಎರಡನೇದು, ಬ್ಯಾಂಕ್ಗಳಾಗ ಅದೇ ಬ್ಯಾಂಕ್ಗಳಾಗ ಹೊಳ್ಳಿ ಸಾಲ ಕೊಡ್ರಿ ಅನ್ನೋದು ಐತಿ. ಅದು ಆಲ್ರೆಡಿ ಅವ್ರ ಪಾಸ್ ಮಾಡ್ಯಾರ. ಯಾರು ಸಾಲ OTS ಸೆಟಲ್ಮೆಂಟ್ ಮಾಡ್ಕೊಂತಾನ ಆ ಬ್ಯಾಂಕ್ನಾಗ ಅವನಿಗೆ ಪುನಃ ಸಾಲ ಕೊಡ್ರಿ ಅನ್ನೋದು ಆಲ್ರೆಡಿ ಕಾಣಿಸ್ಯಾರ, ಅದ್ರಾಗ ಐತಿ. ಆದ್ರೆ ಹಂಗಿದ್ದಾಗೂ ಕೂಡ ಇಲ್ಲೇ ಕೆನರಾ ಬ್ಯಾಂಕ್ನಾಗ ಏನ್ ಮಾಡ್ತಾರ ಅಂದ್ರೆ, ನಂದೊಂದು 3 ಲಕ್ಷ ರೂಪಾಯಿ ಸೆಟಲ್ಮೆಂಟ್ ಮಾಡ್ಕೊಂಡು ಮುಗಿಸ್ಕೊಂಡೆ ಅಂದ್ರೆ, ಒಮ್ಮೆ OTS ನಾ ಮುಗಿಸ್ಕೊಂಡೆ ಅಂದ್ರೆ ನನಗೆ 50,000 ಕೊಡೋದು. ಮುಂದೊಂದು ವರ್ಷಕ್ಕೆ 1 ಲಕ್ಷ, ಆಮೇಲೆ ಹಿಂಗೆ ಹೆಚ್ಚು ಮಾಡ್ತಾನೆ ಅಂತ. ಆ 3 ಲಕ್ಷ ಅಂತ 3 ಲಕ್ಷ ಬಡ್ಡಿಯಲ್ಲೇ ಹುಡುಕಿರ್ತಾನೆ ತುಂಬಿರ್ತಾನೆ. ನನಗೆ 3 ಲಕ್ಷ ಕೊಡಕ್ ಸಾಲ, ಅವರಿಗೆ ಅಷ್ಟು ಹೊಲ ಐತೆ ನನ್ನ ಹತ್ರ. 3 ಲಕ್ಷ ಕೊಡಕ್ಕೆ ಏನಾಗತ್ತಿ? ಫ್ರೀ ಸಾಲ ಕೊಡೋ ಅಂದ್ರೆ ಹ್ಞೂ ಅನ್ನೋದು ಬಿಡಲ್ಲ, ಮತ್ತೆ ಕಡಿಮೆ ಕೊಡೋದಂದ್ರೆ ಬೇಕಂತ ಕಾಡ್ದಂಗೆ. ಅವರ ರೂಲ್ಸ್ ಅನ್ನ ಅವರೇ ವೈಲೇಟ್ ಮಾಡ್ದಂಗೆ, ಅವ್ರ ರೂಲ್ಸ್ ಅನ್ನ ಅವರೇ ವೈಲೇಟ್ ಮಾಡ್ತಾರೆ. ಆಮೇಲೆ ಆ ಬ್ಯಾಂಕ್ನಾಗ ಯಾರು ಅದ್ರಾಗ ಎಸ್ಪೆಷಲಿ KVG ಬ್ಯಾಂಕ್ನಾಗ ಅಲ್ಲಿರೋಂಥ ಏನು ಗ್ರಾಮೀಣ ಭಾಗದ ಬ್ಯಾಂಕ್ಗಳು ಅದಾವು, ಅವ್ರು LIC ಏಜೆಂಟ್ಗಳು ಆಗ್ಯಾರ. ಅವ್ರ ಮಕ್ಕಳ ಅವ್ರ ಯಾರ ಆಗ್ಯಾರ. ಅವ ಕೃಷಿ ಸಾಲ ತಗೊಳಕ್ ಹೋದ್ರ ಅವಂದು 15,000 20,000 ಒಂದು LIC ಪಾಲಿಸಿ ಮಾಡಿದ್ರ ಅವ್ನಿಗೆ ಲೋನ್ ಅಂದ್ರೆ ಅದು ಲಂಚ ತಗೊಂಡಂಗ ಅದ. ಈ ವರ್ಷ ಏನಾರ ಅವ ತುಂಬೋದು ಸಾಲದಾಗ, ಮುಂದಿನ ವರ್ಷ ತುಂಬಾಕ ಆಗಲ್ಲ. ಸುಮ್ಮನೆ ಆ ರೈತಂದ 15,000 ಬ್ಯಾಂಕರ್ಸ್ನಿಂದ ಇಷ್ಟು ಹರಾಸ್ಮೆಂಟ್ ಐತಲ್ಲ. ನಮ್ಮ ರೈತರು ಬ್ಯಾಂಕಿಗೆ ಹೋಗದಂಗ ಖಾಸಗಿ ಸಾಲಕ್ಕೆ ಯಾಕೆ ಹೋಗ್ತಾರ ಅಂದ್ರೆ, ಬ್ಯಾಂಕ್ನವರು ನಮ್ಮ ರೈತರಿಗೆ ಯಾರಿಗೂ ಸ್ಪಂದಿಸಂಗಿಲ್ಲ. ಅವರು ಕಾಗದ ಅವ್ರಿಗೆ ಬೇಕಾಗಿರೋ ಉಡ್ಡ ಎಲ್ಲ ಆದ್ಮೇಲೆ ಲೀಗಲ್ ಒಪಿನಿಯನ್ ಏನೈತಲ್ರಿ, ಅದಕ್ಕೊಂದು 5,000 ರೂಪಾಯಿ ಒಬ್ಬೊಬ್ಬ ವಕೀಲರು ಬೆಟ್ಟಾಗ ಹೋಗ್ಲಿ, ಅವ್ನ ಅಸ್ಟೇಂಟಿಗೆ ಬೆಟ್ಟಾಗಿ ಆ ವಕೀಲರಿಗೆ ಬೆಟ್ಟಾಗ 5,000 ಖರ್ಚು ಮಾಡ್ತಾರೆ. 1 ಲಕ್ಷ ರೂಪಾಯಿ ಅಥವಾ 2 ಲಕ್ಷಕ್ಕೆ ಅವ್ರ ಲೀಗಲ್ ಒಪಿನಿಯನ್ ಐತಿ. 2 ಲಕ್ಷ ರೂಪಾಯಿ ಸಾಲ ತಗೊಳಕ್ ಹೋದ್ರೆ ಇತರೆ ಖರ್ಚು 20,000 ಬರ್ತವೆ. ನಾನು ರಗಡ ಸಲ ಅವ್ರಿಗೆ ಹೇಳ್ತೀನಿ, ಅವರು ನಾವೇನ್ರಿ ಅವ್ರಿಗೆ ಹೇಳೋದು ಅಂತ
ಅವ್ರು ಹೇಳೋರು ಇವ್ರು ಹೇಳೋರು ಇದ್ ರೂಲ್ ನಂಗೆ ನಡ್ಕೊಳಂಗಿಲ್ಲ. ನೀವು ತಿಂಗಳಿಗೊಮ್ಮೆ MP ಮೀಟಿಂಗ್ ತಗೋತಾರ, ಆ MP ಮೀಟಿಂಗ್ನಾಗ ಇವ್ರೆಲ್ಲ ಬ್ಯಾಂಕರ್ಸ್ ಇರ್ತಾರ, ಇವ್ರ ಅಂಕಿ ಸಂಖ್ಯೆ ಹೋಗ್ತಾರ, ಅವ್ರ ಅಧಿಕಾರಿಗಳು ಅವ್ರ ಮ್ಯಾಗ ಆರಿಸ್ಬೇಕಲ್ಲ, ನಾವು ಹಾಕಿಸೇವ ಅವ್ರು ಅದಕ್ಕೆ ಸಹಿ ಮಾಡ್ತಾರೆ. ಏನ್ ಪ್ರಾಬ್ಲಮ್ ಐತಿ ನಮ್ಮಂತವ್ರಿಗೆ ಕರೆದ್ರ ನಾ ಈ ಸಲ ಹೋಗಿದ್ದಪ್ಪ ಪಾಸ್ಬುಕ್ ಮಕ್ಕಕ್ಕೆ ಫೀಸ್ ಹೋಗುದ ಅಂತ ಹೇಳಾರ ಬೇಕಾಲಿ, ಆ ಪಾಸ್ಬುಕ್ ಮಕ್ಕಕ್ಕೆ ಹೋಗಿಸ್ಕೊಂಡ್ರೆ ನಾವು ಅವ್ರಿಗೆ ಅಂಕಿ ಅಂಶ ಕೊಡ್ತಾರೆ ಇವ್ರು ಬ್ಯಾಂಕರ್ಸ್, ಅವ್ರು ಅಂಕಿ ಅಂಶಕ್ಕೆ ಸಹಿ ಮಾಡಿ ಹೋಗ್ತಾರೆ. ಅದ್ರಾಗ ಇದ್ದದ್ದು ಒಂದು ಇಲ್ಲದ್ದು ಒಂದು, ಯಾ ಅಂಕಿ ಕೊಟ್ಟರು ಹೂ ಅನ್ನೋ. ಬ್ಯಾಂಕರ್ನಿಂದ ನಮ್ಮೆಲ್ಲ ರೈತರಿಗೂ ಭಾಳ ಹರಸ್ಮೆಂಟ್ ಐತಿ. ಅದನ್ನ ಹೆಂಗ್ ತಿತ್ತಿರ ಗೊತ್ತಿಲ್ಲ. ಅವ್ರಿಗೆ ಎಷ್ಟು ಸಲ ಹೇಳಿವಿ ನಾವು, ಸತತ ಅವ್ರ ಪ್ರಯತ್ನ ಅದಾವಿ. ನಾವು ಫೋನ್ ಮಾಡಿದಾಗ ಸ್ಪಂದ್ಸ್ಯಾರ, ಅವ್ರ ಬಗ್ಗೆ ಆರೋಪ ಹಂಗಿಲ್ಲ. ಆದ್ರೆ ಅವ್ರದ್ದು ಏನಿಲ್ಲ, ನಾ ಏನು ಮಾಡಕ್ಕಾಗಲ್ಲ ಅಂತ. ಮತ್ತೆ ಏನು ಮಾಡಕ್ಕಾಗಲ್ಲ ಅಂದ್ರೆ ಏನು ಮಾಡೋದು ತಗೊಂಡು ನೆಕ್ಸ್ಟ್ ಮೀಟಿಂಗ್ ನಿಮ್ಗೆ ಇನ್ವೈಟ್ ಮಾಡ್ತೀವಿ. ನಾ ಏನಂತೀನಿ, ನಮ್ಮನ್ನು ಕರಿಬೇಕು ಅನ್ನೋದಲ್ಲ, ಪಾಸ್ಬುಕ್ ಒಕ್ಕಂದವನ್ನು ಕರೆದ್ರ ರೆಕಮೆಂಡ್ ಮಾಡಿ ಕಳಿಸ್ಬೇಕು. ಪ್ರತಿ ಸಲ ಹಿಂದೆ ಅಟೆಂಡ್ ಹಾಕಿದ್ವಿ ನಾವು, ಹೋದಾಗ ಮಾತಾಡಿ ಬಂದವಿ. ಅವ್ರಿಗೆ MP ಅವ್ರಿಗೆ ಬುದ್ಧಿ ಹೇಳೇವಿ. ಇವ್ರು ಮತ್ತೆ ನಾವೇ ಹೊರ ಜನಸಾಮಾನ್ಯರು ನಮ್ಮನೆ ಕರಿತಾರೆ. ಅವ್ರು ಕರೆದ್ರ ಅವ್ರಿಗೆ MP ಅವ್ರಿಗೆ ಹೇಳ್ತಾರ, ಅವ್ರು MP ಅವ್ರ ಮೀಟಿಂಗ್ ತಗೋತಾರ, ಸ್ಟೇಟ್ ಬ್ಯಾಂಕ್ ನೇರ್ ತಗೋತಾರ, ಅವ್ರು ಅಲ್ಲಿ ಯಾರೋ ಅವ್ರು RBI ಬಂದಿರ್ತಾರ. ಏನು ಒಟ್ಟ ಸುದ್ದಿನ ಕರಂಗಿಲ್ಲ, ಹೇಳಂಗಿಲ್ಲ. ಅವರು ಸುಮ್ಮನೆ ಬುದ್ದಾಡ್ಕೊಂತ ಹೋಗ್ತಾರೆ. ಇದು ಬ್ಯಾಂಕಿಂಗ್ ಸಮಸ್ಯೆ. ನೀರಾವರಿ ಸಮಸ್ಯೆನ ಮಾತಾಡಿದ್ವಿ ಅಧ್ಯಕ್ಷರು. ಈಗ ಅವ್ರು ಎಲ್ಲಿ ಹೋದ್ರು ಇಂಜಿನಿಯರ್ ಬಂದ್ರು, ಅವರು ನೀರಾವರಿ ಇಂಜಿನಿಯರ್ ಕರ್ಕೊಂಡು ಹೋದ್ರ ಯಾರು ಸರ UTP ಅವ್ರು ಬಂದಿದ್ರು. ಹೋದ್ರ ಹೋಗಲ್ಲ ಕರಿ ಸರ ಅವ್ರಿಗೆ ಈಗ ಅವ್ರಿಗೇನ್ ಹೇಳಿದ್ವಿ ಅಂದ್ರ ಅಧ್ಯಕ್ಷರ ಸದಕ ಮಾತಾಡಿದ್ರು. 20 ವರ್ಷದಿಂದ ದುಡ್ಡು ಬಂದಲ್ಲ, ನಮಗ್ ಬರೋ ದುಡ್ಡಿಗೆ ವರ್ಲ್ಡ್ ನೀರಾವರಿ ಇಲಾಖೆನ ಕೇಸ್ ಹಾಕ್ಯಾರ. ಆ ಕೇಸ್ ವಾಪಸ್ ತಕ್ಕ ಅಂತಂದ್ರ ಇವ್ರಿಗೆ ಅಧಿಕಾರ ಇಲ್ಲ. ಇವ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಾರ ಇಲ್ಲೇ ರಾಣೇಂದ್ರ. ನಾನು ಫೋನ್ಯಾಗ ಹೇಳಿದ್ದೆ, ನಿಮ್ಮವ್ರಿಗೆ SCR ಅಥವಾ CR ಕರ್ರಿ, ಶಿವಮೊಗ್ಗ ಏನು ದೂರ ಇಲ್ಲ ಅಂತ ಹೇಳಿ. ಅವ್ರನ್ನ ಯಾಕೆ ಕರ್ಲಿಲ್ಲ ಗೊತ್ತಿಲ್ಲ. ಅವ್ರು ಬರ್ಲಿಕ್ಕಿಲ್ಲ ಅಂತ ನಾವು ಉತ್ತರ ಹೇಳ್ತೇವೆ ಅಂತ ಅಂದಾಗ ಕೊನೆಗೆ ನಿಂತ್ಕೊಂಡ್ರು. ನಾವು ಅವ್ರಿಗೆ ಹೇಳಿದೆ, ನಿಮ್ಮ MD ಅವ್ರನ್ನ ರಾಣೇಬೆನ್ನೂರಿಗೆ ಕರೆಸಿ ತಾರೀಖು ನೀವೇ ಹೇಳ್ರಿ, ಈಗ ಫೋನ್ ಮಾಡಿ. ಇನ್ನು 4 ದಿವಸ 8 ದಿವಸ ಆವತ್ತ ನಮ್ಮ ರೈತರು ಯಾರು ಪರಿಹಾರ ಅದಾವಲ್ಲ ಅವ್ರಿಗೆ ನಾವು ಹೇಳ್ತೇವೆ, ಇಂಥ ತಾರೀಕು ಮೀಟಿಂಗ್ ಐತಿಪ್ಪ, ಅವ್ರ ಮ್ಯಾಗ್ಲವ್ರು ಬಂದಿರ್ತಾರ, ನೀವು ಬರ್ರಿ ಅಂತೀವಿ. ಅವ್ರ ಇದ್ರಿಗೆ ಚರ್ಚೆ ಆದ್ರೆ ಆ ರೈತಿಗೆ ಪರಿಹಾರ ಸಿಗ್ತದೆ. ಅಂದ್ರೆ ಈಗ 20 ವರ್ಷ ಗಟ್ಟಲೆ ಪುಕ್ಕಟ ಭೂಮಿ ಕೊಟ್ಟು ನಾವು ಇನ್ನೂ ಅವಕ್ಕೆ ಟೈಮ್ ಹೋಗ್ಕೊಂತ ಹೋಗ್ತಾರ ಅಂದ್ರೆ ಹೆಂಗ್ ಮಾಡೋದು ಸರ್? ಅವರು ನೆಕ್ಸ್ಟ್ ವೀಕ್ ಇಲ್ಲಿ ಕರ್ಸೋಣಂತೆ. ಮ್ಯಾನೇಜಿಂಗ್ ಡೈರೆಕ್ಟರ್ ನಮ್ಮ ಮಲ್ಲಿಕಾರ್ಜುನ್ ಗುಂಗೆ ಅಂತ ಮ್ಯಾನೇಜಿಂಗ್ ಡೈರೆಕ್ಟರ್ ಅಲ್ಲ, ಅವರನ್ನ ಮತ್ತು ಅವ್ರ ಅಕೌಂಟ್ಸ್ ಶಿವಾನಂದ ಭಜಂತ್ರಿ ಅಂತ ಯಾರೋ ಶಿವಾನಂದ ಭಜಂತ್ರಿ ಅವ್ರಿಬ್ಬರನ್ನು ಕರೆಸಿ, ನಿಮ್ಮನ್ನು ಕರೆಸಿ ಮಾತಾಡೋದು ಏನು ಅವ್ರದ್ದು ಲೀಗಲ್. ಅವ್ರು ಈಗ ಹೇಳ್ತೀನಿ ಅಂದ್ರಲ್ಲಿ ಎಲ್ಲಿ ಹೋದ್ರಿ? ನಾ ಎಲ್ಲ ಮಾಡ್ತೇನೆ ಅಂತ ಮಾತ್ರ ಕರ್ರಿ ಸರ್. ಅವ್ರೆ ತಹಸೀಲ್ದಾರ್ ಸರ್ ಕರ್ರಿ ಅವ್ರನ್ನ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ. ನೀವು ಯಾರು ಬೇಡ, ನಾನ ಎಲ್ಲ ಮಾಡ್ತೇನೆ ಅಂದ್ರೆ ಅವ್ರು ಅಲ್ಲ, ಹಂಗಾಗೋದಿಲ್ಲ ಅದು. घाबरतावरे बाता कर तुमको तभी ना ಮತ್ತೆ ಬಾರ್ ಗಾಡಿ ಮೇ ಸಾಹೇಬ್ರ ಹೇಳಿ ಸರ್. ಅವರು ಈರುಳ್ಳಿ ನಿಮ್ಮ ಎಲ್ಲ ಕಟಾವ್ ಆಗ್ಯಾವು, ನಿಮ್ಮ ಹೆಂಗ್ ತಗೊಳ್ಳಿ ಅಂತ ಹೊರಗೆ ಬಂದು ಫೋಟೋ ಹೊಡೆದು ನೋಡಿ ಇದ್ರೆ ತಗೊಳ್ಳಿ. ಅವ್ರು ಬೇಕಾರ ಅವ್ರ ಯಾಕ ಮಗದ ಪೀಸ್ ಹೋಗ್ತಾರ ನೋಡಿ ನಿಮ್ ಗಿಡಿ. ಅಲ್ಲ ಈಗ ಏನ ಡೇಟ್ ಯಾವಾಗ ಬಂತ್ರಿ ಅಂತ ಹೇಳಿ ಅದ್ನ ಹೇಳಿ. ನಾನು ಮಂಡೇ MD ಸಾಹೇಬ್ರ ಆಫೀಸ್ಗೆ ಹೋಗ್ತೀನಿ. ಅಲ್ರಿ ಫೋನ್ ಮಾಡಿ ಹೇಳ್ತೀನಿ. ಇಲ್ಲ ಮಾಡಿದೆ ನಾನು ಸಿ ಸಾಹೇಬ್ರಿಗೂ ವಿಷಯ ತಿಳಿಸಿದ್ದೀನಿ. ನಮ್ಮ ಚೀಫ್ ಇಂಜಿನಿಯರ್ ಅದಕ್ಕೆ ಮಂಡೇ ಅವ್ರ ಹತ್ರ ಹೋಗಿ ಅವರು ಲೀಗಲ್ ಕನೆಕ್ಷನ್ ಮಾಡಿ. ಅಲ್ರಿ ಫೋನ್ಯಾಗ ಯಾವ ಕೇಳಿ ಹೇಳ್ರಿ ಅಂತ ಹೇಳಿದ್ವಿ ನಾವು. ನೀವು ಹೋಗಿ ಅವ್ರ ಹತ್ರ ಡೇಟ್ ತಗೋಬೇಕ. ಈಗ ಪರಮಾತ್ಮ ಕರೆದ್ರು ಬರ್ತಾನ, ಬ್ರಹ್ಮ ಕರೆದ್ರು ಬರ್ತಾನ. ನಿಮ್ಮ MDಗಳು ಮುಖ ಹಸಿ ಕೋರ್ಟ್ ಹೋಗಿ ರೊಕ್ಕ ಕೊಡ್ತಾನೆ ಜಮೀನು ಕಾಡ್ಸಕ್ಕ. ಅಲ್ರಿ ಎಷ್ಟೊತ್ರಿ ಎಲ್ಲ ಮೇಲೆ ಈ ಮೇಲೆ ಹಿಂಗೆಲ್ಲ ಸಬ್ಮಿಷನ್ ಇಟ್ಕೊತೀರಿ. ಹಿಂಗೆಲ್ಲ ಹಚ್ಚಿದ್ರೆ ಅಲ್ಲಿ ಹೋಗತ್ತಿ, ಅಲ್ಲೆಲ್ಲ ಹಚ್ಚಿದ್ರೆ ಇಲ್ಲಿ ಬರ್ತೈತಿ. ಮೊದ್ಲೇನ ಟಪಾಲ್ ಹಾಕಂಗಿಲ್ಲ, ಇದ್ರ ಪತ್ರ ಹಾಕಂಗಿಲ್ಲ. ನೋಡ್ರಿ ಒಂದು ಫೋನ್ ನೋಡ್ರಿ, ನೀವು ಡೇಟ್ ಹೇಳೋ ಮಟ್ಟ ಹೇಳಲ್ಲ ಅವ. ಸೀದಾ ಇಲ್ಲಿಂದ ಅಲ್ಲಿ ಬರ್ಬೇಕಾಗಿತ್ತು 20 ದಿನದಾಗ. 20 ವರ್ಷ ಭೂಮಿ ಕಳ್ಕೊಂಡ್ರ ವಿಷಯ ಹುಡುಗಾಟ ತಗೋಬೇಡ್ರಿ. ಅವ್ರು ಯಾರು ಫೋನ್ ಇರ್ತಕ್ಕ? ಹೆಸ್ಕಾಮ್ನವ್ರು ಯಾರು ಬಂದ್ರು ಸರ?
ನಡಿಯ ಕರೆಂಟಿನ ಬಿಲ್ ಭಾಳ ಅರ್ಜೆಂಟ್ ಐತಿ ಈಗ ಡಿ ಸಿ ಅವ್ರಿಗೆ ಹೇಳ್ಬಿಡೋಣ ಅವ್ರು ಬರ್ಲಿಲ್ಲ ಈಗ ಎಸ್ಕಾಂನಲ್ಲಿ ಎಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೃಷ್ಣಪ್ಪ ಅವರು ಸ್ವಲ್ಪ ಬನ್ನಿ. ಸರ ನಾನು ಜಿಲ್ಲಾಧಿಕಾರಿ ಜೊತೆ ಮಾತಾಡ್ತೀನಿ. ಸರ ಈಗ ನೋಡ್ರಿ, ನಾವು ಮೇಲ್ದಂಡೆ ಕಾಲುವೆಗೆ ಭೂಮಿ ಕಳ್ಕೊಂಡು 2001 ವಿಶ್ವ ಭೂಮಿ ರೈತರಿಂದ ಕಿತ್ಕೊಂಡಾರೆ. ಅದ್ರ ಕಾನೂನು ಪ್ರಕಾರ 4-1, 6-1 JMC ಅವಾರ್ಡ್ ಆದ ಭೂಮಿ ಒಳಗೆ ಕಾಲ್ಬೇಕಾಗಿತ್ತು. ಅದು ಪೂರ್ವದಾಗರೆ ಯಾರು ಮಾತು ಕೇಳೋರು ಪೊಲೀಸರು ಕರ್ಕೊಂಡ್ಬಂದು JCB ಹೆಚ್ಚೆಚ್ಚಿ ಭೂಮಿ ತಗೊಂಡ್ಬಿಟ್ರು. ಈಗ ಅಲ್ಲಿಂದ ಎಲ್ಲಿ ಕೂಡ ಪರಿಹಾರ ಇಲ್ಲ. ನಮ್ಮ ಹಿರೇಮಠ ವಕೀಲರು ಕೂಡ ಅಲ್ಲಿ 15 ದಿವಸ ಚಳವಳಿ ಕೂತ್ರು, ಉಪವಾಸ ಕೂತ್ರು. ಒಂದು ಪೈಸಾ ದುಡ್ಡು ಯಾರ ರೈತರಿಗೂ ಬರಲಿಲ್ಲ. ಈಗ ಅದು 28 ಪ್ರಕರಣಗಳು 80 ಪ್ರಕರಣಗಳಿಗೆ ಸ್ಟೇ ಹೋಗಿದ್ದಾರೆ MD ಅವರು. ನಿಮಗೆ ಬಡ್ಡಿ ಯಾಕೆ ಕೊಡ್ಬೇಕು ಅಂತೇಳಿ. ಭಿಕ್ಷೆ ಅಲ್ಲ ಅದು ಕೊಡೋದು. 20 ವರ್ಷ ನಮ್ಮ ಭೂಮಿ ಕಿತ್ಕೊಂಡಾರ, ಅದು ಪರ್ಯಾಯ ಕೊಡ್ಬೇಕು, ಬಡ್ಡಿ ಕೊಡ್ಬೇಕು. ಆ ಬಡ್ಡಿ ನಾವೇ ಕೊಡ್ಬೇಕು ಅಂತೇಳಿ ಅವರು ಉದ್ಘಾಟನೆ ಮಾತಾಡ್ಕೊಂತ ಇವತ್ತು ಜನರಿಗೆ ದುಡ್ಡು ಕೊಡ್ತಾ ಇಲ್ಲ. ಅದಕ್ಕಾಗಿ MD ಅವ್ರು ನೀವು ಕರ್ಸಿರ್ತೀರಾ, ನಾವು MD ಅವ್ರು ಬರೋಮುಟ ರಾಯಚೂರು ಆಫೀಸು ಮತ್ತು ರಟ್ಟಳ್ಳಿ ನೀರಾವರಿ ಇಲಾಖೆ ಆಫೀಸ್ಗಳು ಬೀಗ ಪಡಿಬೇಕು, ವಾಪಸ್ ತಗೋಬೇಕು ಅವರು. ಇಲ್ಲ MD ಅವ್ರಿಗೆ ನಾನೇ ಕಾಂಟ್ಯಾಕ್ಟ್ ಮಾಡ್ತೀನಿ, ನೆಕ್ಸ್ಟ್ ವೀಕ್ ಕಳಿಸ್ತೀನಿ ಅವ್ರಿಗೆ. ಅಲ್ಲ, ನೀವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಜೊತೆಗೂ ಮಾತಾಡ್ರಿ, ಯಾಕಂದ್ರೆ ಅವ್ರಿಗೇನು ಜವಾಬ್ದಾರಿ ಇಲ್ಲ ಅಂತಲ್ಲ ಅರ್ಥ. ಅಲ್ಲಿ ರಾತ್ರಿ ಎಲ್ಲ ಮಕ್ಕಂದು 4 ಚಳವಳಿ ಮಾಡೋ ರೈತರಿಗೆ ನಾನು MC ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ, ಅವ್ರಿಗೆ ಪರಿಹಾರ ಕೂಡ ಕೇಳೇನಿ, ಅವ್ರಿಗೆ ದುಡ್ಡು ಮುಡ್ತೈತಿ ಅಂತೇಳಿ ಬಂದು ಭಾಷಣ ಮಾಡಿದ್ದಾರೆ. ನಾನು ಕಳಿಸ್ತೀನಿ, ನಿಮಗೂ ಕಳಿಸ್ತೀನಿ ಶಾರ್ಟ್ ಔಟ್ ಮಾಡೋದು. ಮತ್ತೆ ಈಗ ರಾಣೆಬೆನ್ನೂರು ತಾಲೂಕು ಮತ್ತು ಹಾವೇರಿ ತಾಲೂಕಲ್ಲಿ 1900 ಎಕರೆ ಪ್ರಕರಣಗಳು ಇನ್ನೂ ಏನು ಮಾಡಿಲ್ಲ. ಮತ್ತೆ ಅವ್ರ ಗತಿ ಹೆಂಗ್ರಿ ಭೂಮಿ ಕೊಟ್ಟರು? ಈಗ ಹೈಕೋರ್ಟ್ ಅಲ್ಲಿ ಅವರು ಈಗಾಗಲೇ ಸ್ಟೇ ತಗೊಂಡಿದ್ದಾರೆ ಅಂತ ಅದಕ್ಕೆ ಸಂಬಂಧ ಇಲ್ರಿ, ಅದು ಈಗ ಮಾಡೋ ಪ್ರಕರಣಗಳು ಅದಕ್ಕೂ ಇದು ಸಂಬಂಧ ಇಲ್ಲ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಡೀಟೇಲ್ಸ್ ಅದು ಅದನ್ನ ಅವ್ರಿಗೆ ಮನವರಿಸೋದು ನಾವು ಇನ್ನು ಇಷ್ಟು ಆ ರೀತಿ ಮಾಡಕ್ ಹೋಗ್ಬಿಟ್ಟು. ಒಂದು ಏನು 80 ಪ್ರಕರಣಗಳಲ್ಲಿ ಹಾಕಿದ್ದಾರೆ, ಅವರು ಅಟ್ಲೀಸ್ಟ್ 50% ಪೇಮೆಂಟ್ ಮಾಡಿ ಕೇಸ್ ಮುಂದುವರ್ಸಲಿ ಅನ್ನೋದಾರ ಅವ್ರ ರೀತಿ ಮಾತಾಡೋದು. ಏನ್ 50%? ನಿಮ್ಗೇನು ಪೇಮೆಂಟ್ ಏನು ಡ್ಯೂ ಐತಲ್ಲ ಅದು ಅವ್ರಿಗೆ 50% ನಿಮ್ಗೆ ಪೇಮೆಂಟ್ ಮಾಡೋದು ರೈತರಿಗೆ 2 ಕಂತು ಕೊಡೋದು. ಅವ್ರು ಕೇಸ್ ಇನ್ನು ತಗೊಳ್ಳಲ್ಲ ಅಂತಂದ್ರೆ ಕೇಸ್ ಮುಂದುವರ್ಸ್ತಿರೋದ್ರೆ ನಮ್ಗೆ 50% ರೈತರಿಗೆ ಕೊಡಿ ಅಂತ ಆದೇಶ ಮಾಡಿಸ್ಬಿಡೋದು ಹೈಕೋರ್ಟ್ ಅವರು. ಅಲ್ಲಲ್ಲಿ ಅದು ಪ್ರಶ್ನೆ ಇಲ್ರಿ. ಈಗ ನಮಗೇನು 20 ವರ್ಷ ಭೂಮಿ ತಗೊಂಡದಾರ, ಅದಕ್ಕೆ ಪರ್ಯಾಯವಾಗಿ ನಮಗೆ 1 ಎಕರೆ ಭೂಮಿ ಕೊಡ್ಸ್ಬಿಡ್ರಿ, ದುಡ್ಡು ಕೊಡೋದು ಬೇಡ. ಇವತ್ತು 15-20 ಲಕ್ಷ ಕೊಟ್ಟು 1 ಎಕರೆ ಭೂಮಿ ತಗೊಳಕ್ ನಮ್ಮ ಕೈಲಿ ಆಗಲ್ಲ. ಇವ್ರು ಕೊಡೋದು 4-5 ಲಕ್ಷಕ್ಕೆ ಕೊಟ್ಟು ಹೋಗಿದಾರೆ ಅಂತಂದ್ರ ನೀರಾವರಿ ಇಲಾಖೆ ಎಷ್ಟು ಅಕ್ವಿಷನ್ ಮಾಡ್ಕೊಂಡಾರ, ಆ ಪ್ರಕಾರ ನಮಗೆ ಭೂಮಿ ಕೊಟ್ಬಿಡ್ಲಿ ಬೇರೆ ಕಡೆಗೆ. ಈಗ ನಾವು ನೀವು ಒಂದು ಪಾರ್ಟಿ, ಅವ್ರ ಅಪೋಸಿಟ್ ಪಾರ್ಟಿ ಅವ್ರ ಇದ್ದಾಗ ಮಾತಾಡೋಣ, ಅವ್ರ ಖರ್ಚು ಮಾಡೋಣ. ಈಗ ಸಮಸ್ಯೆಗಳನ್ನ ಸಾಹೇಬ್ DC ಸಾಹೇಬರು ಬಂದಾರ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿ ನಮ್ಮೂರಿಗೆ ಬಂದಾರ. ಅವ್ರ ಹತ್ರ ಏನು ನಮ್ಮ ಸಮಸ್ಯೆಗಳು ಅವ್ರನ್ನ ಈಗ ಮನವರಿಕೆ ಮಾಡೋಣ. ಈಗ ಇದನ್ನ ಅವರು ಇನ್ನೂ ಎಸ್ಟಿಮೇಟ್ಗಳನ್ನ ಮಾಡಿಲ್ಲ ಅಂತ ಫೈನಲ್ ಆಗಿ ಅವ್ರ ಹತ್ರ ಏನಾದ್ರು ಈಗ ಮನವಿಯನ್ನ ಮಾಡೋದೈತಲ್ಲ ಅದನ್ನ ನಾವೀಗ ಮಾಡೋಣ. ಒಂದ್ ನಿಮಿಷ ತಡಿ, ಹೇಳೋದ್ರ ಮುಗಿಸ್ತೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಲ್ಲರೂ ಸುಮ್ಮನಿದ್ರ. ನವೀನ ಎಲ್ಲರೂ ತಾಳ್ಮೆಯಿಂದ ಇದ್ರ ಸಮಸ್ಯೆ ಬಗೆಹರಿತೈತಿ. ಈಗ ನೋಡಿಲ್ಲ ಇವತ್ತು ಒಂದೇ ದಿವಸಕ್ಕೆ ಸಮಸ್ಯೆ ಬಗೆಹರಿದಲ್ಲ. ನಾ ಹೇಳೋದು ಕೇಳಪ್ಪ, ಇಲ್ಲಿ ಮಟ್ಟನು ತಾಳ್ಮೆಯಿಂದ ಅದಿರಿ, ತಾಳ್ಮೆಯಿಂದ ಕೇಳ್ರಿ, ತಾಳ್ಮೆಯಿಂದ ಸಮಸ್ಯೆ ಬಗೆಹರಿಸ್ಕೊಳ್ಳಿ. ಈಗ ಬರ್ರಿ ಒಂದ್ ನಿಮಿಷ ನೋಡ್ರಿ, ನಾವು ಕಂಪ್ಲೀಟ್ ಮಾಡ್ತೇವೆ. ಒಂದೇ ನಿಮಿಷ ನವೀನ ಸುಮ್ಮನೆ ಆಮೇಲೆ ಮಾತಾಡೋಣ. ಈಗ ಕೇಳಂತಡಿ.
ಏನು ಸಮಸ್ಯೆ ಆಗೈತಿ ಅನ್ನೋದನ್ನ ಈಗ ಅವರು 600 ಮೀಟರ್ ಈಗ ನಾನು ನಿಮ್ ಜೊತೆ ಹೇಳ್ತೇನಪ್ಪ, ನಿಮ್ಗೆ ಯಾರಿಗೆ ಮನಸ್ಸೈತಿ ಕೇಳ್ರಿ, ಅವ್ರು ಏನೇ ಹೇಳ್ಯಾರ ಅನ್ನೋದನ್ನ ನ್ಯಾಷನಲ್ ಹೈವೇ ಅನ್ನೋದನ್ನ ಹೇಳ್ತಾವ. ಈಗ ಒಂದೇ ಸುಂದರಿ ಗೌಡ ಹೇಳಿದ್ ಹೇಳ್ತಾರೆ. ಈಗ ಅವ್ರು ಒಂದ್ ನಿಮಿಷ ಈಗ ಆದ್ರೆ ಈಗ ಒಂದು ಮಾಹಿತಿ ಕೊಡ್ತಾರೆ ಅವ್ರು. मालूम नहीं भी मालूम नहीं बोलो भारत माता की ರೈತ ಸಂಘಕ್ಕೆ ಮಲ್ಲಣ್ಣ ಬಳ್ಳಾರಿ ಎಲ್ಲಿದ್ರು ಬರ್ಬೇಕು. ಅವ್ರು ರೋಡ್ ಮತ್ತೊಂದು ಮಾಡ್ಕೊಳ್ಬೇಕಾದ್ರೆ ಕ್ಲಿಯರ್ ಮಾಡ್ಕೊಟ್ಟು ಹೋಗನ್ನ ಸ್ಕೂಲ್ಗೆ ಹೋಗೋ ಮಕ್ಕಳು ಹೆಣ್ಮಕ್ಳಿಗೆ ರೈತರಿಗೆ ತ್ರಾಸ ಆಗ್ತೈತಿ. बैठो बैठो ಮುಂಚರಿ ಬರಿ ಮುಂಚರಿ ಸಂಘಕ್ಕೆ ಚುನಿನೇ ಇಲ್ಲ. ಈಗ ಮಾತಾಡಿದ್ರೆ ಈಗ ಇವ್ರ ಆ ಹೈವೇದಾಗ ಬಾಯಿ ಸ್ವಲ್ಪ ರಮೇಶ್ ಬಾಯ್ಲಿ ಇಲ್ಲ ಕೇಳಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಮನವಿ ಕೊಟ್ಟಿದ್ದೀರಿ ಒಬ್ಬರು ಕೇಳಿಲ್ಲ. ಈಗ ಹೈವೇ ಸಂಬಂಧ ನಾವು ಕುಂತಿದ್ವಿ, ಹೌದಾ? ರೋಡ್ ಆಗ ಮಟ್ಟ ಹೇಳಲ್ಲ ಅಂತಿದ್ವಿ, ಎಷ್ಟು ತಿಂಗಳ ಆಗ್ಲಿ ಅಂತಿದ್ವಿ. ನೀವು ಟೈಮ್ 5 ಗಂಟೆ ಆಗೋದ್ರಾಗ ಎತ್ತ ಅರ್ಧ ಮಂದಿ ಹೋಗಿ ಅರ್ಧ ಮಂದಿ ಹೋಗ್ತೀವಿ ಹೋಗ್ತೀವಿ ಅಂದ್ರ ಅವ್ರು ಇಂಗ್ಲಿಷ್ ಮಂದಿ ಹಂಗಂದ್ರ ಸ್ಟ್ರೈಕ್ ಮಾಡೋದಾಗ ಸರಳ ಅಲ್ಲ, ಸ್ಟ್ರೈಕ್ ಮಾಡೋದು ಸರಳ ಅಲ್ಲ. ಅವರು ಸಪೋರ್ಟ್ ಮಾಡ್ರ, ನಾವು ಮಾಡೇವಿ. ಹೆಚ್ಚು ಕಡಿಮೆ ಅವ್ರು ಒಂದು ಲೆಕ್ಕಕ್ಕೆ ಬಂದ ಹೈವೇದ, ಆದ್ರ ಬಂದ ದಿವಸಕ್ಕೆ ಮುಗಿಯಲ್ಲ. ಒಂದ್ ನಿಮಿಷ ಕೇಳ ಈಗ ಇದೇನ್ ರೋಡ್ ತಪ್ಪಿದವಲ್ಲ, ಈ ತಪ್ಪಿಕ ಪ್ಯಾಚ್ ಹಾಕಾಕ ಮಳಿ ಹೋದಂದ್ರ ನಾನೇ ಚಲೋ ಟೆಂಡರ್ ಆಗೈತಿ, ರೊಕ್ಕ ಐತಿ, ಎಲ್ಲ ಐತಿ. ಮಳಿ ಸಂಬಂಧ ನಿಂತಾರ ಬೇಡ. ಅವ ಹೊಸದಾಗಿ ಟೆಂಡರ್ ಅಲ್ಲಿಂದ ಇಲ್ಲಿ ಬಂದ್ ಮಾಡವ, ಅವ್ನಿಗೆ ಮಿಷನ್ ಮೆಟೀರಿಯಲ್ ಹುಡುಕದ್ರಾಗ ಒಂದ್ 4-5 ದಿವಸ ಲೇಟ್ ಆಗ್ಬೋದು. ಅವ್ರು ಹೇಳಿದ್ರೆ ನಾ ಹೇಳಕ್ ಬರಲ್ಲ, ಯಾಕಂದ್ರೆ ಇಲ್ಲೇ ಅಡ್ಡಾಡ ನಿನ್ನ ಕತೆ ಐತಿ ಅಂತ 15 ದಿವಸದೊಳಗೆ ಮಾಡ್ಬೋದು. 15 ದಿವಸದೊಳಗೆ ಮಾಡ್ತಿದೆ ಬೇಗ ಆಗ್ತದೆ. ಈಗ ರೊಕ್ಕ ಬಂದತಿ. ಈಗ ಬೈಪಾಸ್ ಇಲ್ಲ, ಇಲ್ಲಿ ಮಾಡೋದು 15 ದಿವಸದಾಗ ಆಗ್ತೀಯ. ಅದಕ್ಕೆ 4 ಕೋಟಿ ಮಾಡ್ತಾರ. ಒಂದು ಇದು ಮುಗಿತೈತಿ. ಈಗ ನಮ್ಮ ಹೊಲಕ್ಕೆ ಹೋಗೋದವಲ್ಲ, ಅವು ನಮ್ಮ ರೈತರುವ ಒಂದು 14-18 ಮಂದಿ ಅದಾವು. ಆ 18 ಮಂದಿ ರೊಕ್ಕ ಕೊಡ್ದಂಗೆ ಅವ್ರು ಹೊಲ ಬಂದ್ರ
ಇಷ್ಟೊತ್ತಿಗೆ ಈ ಭೂಮಿ ಕಳೆದವ್ರ ಪರಿಹಾರ ಮಾತಾಡಿದ್ವಲ್ಲ UTP ಅವ್ರು ಹಂಗಾಗೈತಿ. ಒಂದು ರೊಕ್ಕ ತಗೊಂಡ್ಮೇಲೆ ಅವ್ರು ರೊಕ್ಕ ಹೋಗಿ ಕೊಡಲ್ಲ, ರೊಕ್ಕ ಕೊಟ್ಮೇಲೆ ಕಾಲ್ ಇರ್ತಾರಂತ ಅವ್ರು. ಯಾಕಂದ್ರೆ ಆ ರೈತರಿಗೆ ದುಡ್ಡು ಬರ್ಬೇಕಲ್ಲ. ಅವರು ಇನ್ನೊಂದು ವಾರದೊಳಗ ಇವ್ರ ಬರ್ತಾರ, ಇವ್ರ ಬರ್ತಾರ, ನಮ್ಮ ಪಂಚಾಯತ್ ಆಗಿರ್ತಾರ. ಹೌದಾ? ಅವ್ರು ಯಾರು ಹೇಳ್ತಾರ ಲಿಸ್ಟ್ ಕೊಟ್ರ ಅಲ್ಲಿ ಪಂಚಾಯತಿ ಒಂದು ಲಿಸ್ಟ್ ಹಚ್ಚಿಸ್ತಾರ. ಈ ಲಿಸ್ಟ್ ಹಚ್ಚಿಸ್ತವೆ. ನೀವು ಯಾರು ದುಡ್ಡು ಬರೋವ ಆ ಲಿಸ್ಟ್ನಾಗ ಇದ್ದರು, ಅಕಸ್ಮಾತ್ ಬರ್ದಂಗಿದ್ದರು, ಅರ್ಧಮರ್ಧ ಪೇಮೆಂಟ್ ಬಂದರು. ನಾನು ಆಮೇಲೆ ಮಾತಾಡ್ತೇನೆ ನಿಮ್ಗೆ. 10 ಲಕ್ಷಕ್ಕೆ 5 ಲಕ್ಷ ಪೇಮೆಂಟ್ ಕೊಟ್ರ ಅವು ಓಸಿ ಮಾತಾಡ್ಬಾರ್ದು ಅಂತ ಹೇಳಿ ಅವು ಹೇಳ್ರಿ ನೀವು ಸಂಬಂಧಪಟ್ಟದ್ದು ಓಸ್ ಹಚ್ತಾರೆ. ಇಲ್ಲೇ ನೆಲಗೊಲ್ಲ, ಛತ್ರ, ಗುಂಡನಹಳ್ಳಿ ಈ ರಸ್ತೆ ಇರೋದು ಪೋಸ್ಟ್ ಮೋಟೋಮೀಟರ್ ಪಂಚಾಯತ್ಗೆ ಮಾಡಾಕತ್ತೈತಿ. ಈಗ ಒಂದು ನಿಮಿಷ ಅವನ್ನ ಹಚ್ತಾರ, ಅವನ್ನ ಅವರು ಮಾರ್ಕೊಂಡು ಬರ್ತಾನೆ ಅಂದ್ರೆ ಹಂಗೆ ಬೇಡ ಅಂದನಿ. ಇವತ್ತು ಶುಕ್ರವಾರ, ಸೋಮವಾರ ನಿಮ್ಮ ಆಫೀಸ್ನಾಗ ಇರ್ಬೇಕಾದ್ರೆ ಮಂಗಳವಾರ, ಬುಧವಾರ, ಗುರುವಾರ 3 ದಿವಸ ಇಲ್ಲೇ ಇರ್ತಾವ. ನೀವು ಸೋಮವಾರಕ್ಕೆ ಅವನ್ನೆಲ್ಲ ರೆಡಿ, ಅವ್ರ ಲಿಸ್ಟ್ ರೆಡಿ ಮಾಡಿದ್ರೆ ಮಂಗಳವಾರ, ಬುಧವಾರ, ಗುರುವಾರ 3 ದಿವಸ ನೀವು ಎಲ್ಲ ಇತ್ತಿರ್ತಾರೆ. ಅದ್ರಾಗ ಒಂದು ಸಣ್ಣ ಜಗಳ, ಸತ್ತವರು ಇಂಥವೆಲ್ಲ ಆಗಿ ಉಳಿದವು. ಅವನ್ನೆಲ್ಲ ನೀವು 3 ದಿವಸ ಬಂದು ಸಾಲ್ವ್ ಮಾಡ್ಕೊಂಡ್ರಿ ಅಂದ್ರೆ ಮುಂದಿನ ಸೋಮವಾರ ಪೇಮೆಂಟ್ ಮಾಡ್ತೀರಿ. ಎಲ್ಲ ಎದುರಿಗೆ ಆಗ್ತಾರು. ನಮ್ದು 4,000 ಕೊಟ್ಟಾರ ನೋಡ್ರಿ ಅವ್ರು. ಅಲ್ಲ ಇರ್ಲಿ ಕೊಟ್ಟದ್ದು ಕೇಳೋದು ಇಲ್ಲಿ ಬಂದು ಕೂತಾರಲ್ಲ. 4,000 ಕೊಟ್ಟಾರ. ಮಂಗಳವಾರ, ಬುಧವಾರ, ಅವ್ರು ಬಂದ 4,000 ದೈವಕ್ಕೆ ಸಂಬಂಧಪಟ್ಟವ್ರ ರೊಕ್ಕ ಕೊಡೋಣ ನಾವು ಅಲ್ಲಿ ಮಾಡ್ಸೋದು ನಮ್ದು ತಪ್ಪಬೇಕು. ಎಷ್ಟು ಅವ್ರ ಎಷ್ಟು ಕೊಟ್ಟಿದ್ರು ಅದಕ್ಕೆ ಅದು ಮುಗಿಯ ಮಟ್ಟ ಅವರು ಹೆಚ್ಚು ಕಡಿಮೆ ಮುಂದಿನ ಸೋಮವಾರ ಮುಗಿಸ್ತಾರ. ಮುಗಿದ ಮೇಲೆ ನಿಮ್ಗೆ ಇವ್ರ ಸಲ ಡಿಸ್ಕೋಪು ಇಂಥ ಸ್ಕೋಪು ಅನ್ಕಂತ ನಮ್ಮನ್ನ ಈ ಸರ್ವಿಸ್ ರೋಡ್ ಮಾಡೋರು ಮತ್ತು 1 ವರ್ಷ ಓದ್ತಿದ್ರು. ಅಲ್ಲಿ ಮಠ ಸತ್ರ ಯಾರು ಜವಾಬ್ದಾರಿ? ಇವ್ರ ಹಾಕಾರ ಯಾರ ಪ್ರಾಣಿ ಹಾನಿ ಆದ್ರೆ ಯಾರು ಜವಾಬ್ದಾರಿ? ಈಗ ನಿಮಗೆ ಯಾರ ಟೆಕ್ನಿಕಲ್ ಅದಾರ ಇಲ್ಲೇನದಾವಲ್ಲ ಕೆಲವೊಂದು ಇವು ಒಂದಿಷ್ಟು ಇವು ಹೆಂಗಿದ್ರು ತೆಗೆವು, ಯಾವಾಗಿದ್ರು ಒಲೆವು. ಅವು ಟ್ರಾಫಿಕ್ಗೆ ಅಡ್ಡಕ್ಕವ ಮತ್ತೆ ಕೆಟ್ಟಿದ್ವು. ಈಗ ಸೈಡ್ ನಿಲ್ಲ ನೀವು ಜನರು ಹೋಗಾಕ ಮಾಡಾಕ ಒಂದು ಮಾರು ನಾಳೆ ಅವ್ರು ಕ್ಲಿಯರ್ ಡೆಲ್ಲಿ ಪರ್ಮಿಷನ್ ತಗೋಬೇಕಂತೀರಾ? ಇಲ್ಲ ಈಗ ಹೇಳೋದಲ್ಲ, ಸೇಫ್ಟಿ ನೋಡಿ. ಏನೇನೈತೆ ಅವ್ನು ತಗೊಂಬಂದ್ರ ಇಲ್ಲಿ ಏನ್ ಲೋಕಲ್ ಹಾಕತಿ ಅದನ್ನ ಹೇಳಿ ಸಾಲ ಮಾಡೋ ಜವಾಬ್ದಾರಿ ನೀವು ತರ ಅಂದ್ರ ಸರಿ ಆಗತ್ತೆ. ಸರ ನಾನು ಇಷ್ಟಕ್ಕೆ ಮುಗಿಯಲ್ಲ. ನೀವು MP ಅವರು ಇವ್ರು ಡಿಸ್ಕೋಪ್ ಹೊಂದಿರ್ತಾರೆ. ಇವ್ರನ್ನ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನ ಇಟ್ಕೊಂಡು ವಿಮಾನದ ನಾನು ಆಗಲೇ ಜವಾಬ್ದಾರಿ ತಗೊಂಡು ಜಗತ್ತ ರೈತರಿಗೆ ಆ ಮಿನಿಸ್ಟರ್ ಎದುರಿಗೆ ನಮ್ಮ ಕರೆದು ಮೀಟಿಂಗ್ ಮಾಡಿದ್ರ ಅವರು ಸಾಲ್ವ್ ಇಲ್ಲ ಅಂದ್ರೆ ಸಾಲ್ವ್ ಆಗಲ್ಲ. ನೀವು ಅದನ್ನ ಡೇಟ್ ಫಿಕ್ಸ್ ಮಾಡ್ಕೊಂಡು ನೀವು ಎಲ್ಲ MLA ಬರ್ರಿ, ಜಿಲ್ಲೆಯ ಎಲ್ಲ ಶಾಸಕರು ಎಲ್ಲಿ ಮಟ್ಟ ಹಾಕ್ತೀರಿ? ಡಿಸೆಂಬರ್ 14 ನಂತರ ಕರಿಯಪ್ಪ. ಡಿಸೆಂಬರ್ ಅವ್ರು ಬರಕ್ ಬರಲ್ಲ, ನಿನಗೆ ಬರಕ್ ಬರ್ತೈತಿ, ಅದ್ರೊಳಗೆ ಬರಕ್ ಅವ್ರಿಗೆ ಬರಕ್ ಬರಲ್ಲ. ಅವ್ರಿಗೆ ಬರಕ್ ಬರಲ್ಲ ಕಿನ್ನ ಅರ್ಥ ಮಾಡ್ಕ. 14 ನಂತರನ ಕರ್ರಿ. ಇವತ್ತು ತಾರೀಕು ಕಾಲ 26 ಮುಗೀತು.